ಎಲ್ಲರಿಗೂ ನನ್ನ ನಮಸ್ಕಾರಗಳು. ಸರ್ಕಾರಿ ಪ್ರೌಢಶಾಲೆ ತಮ್ಮ ಶಾಲೆಯ ಹೆಸರನ್ನು ಇಲ್ಲಿ ಬರೆದುಕೊಳ್ತಕ್ಕಂಥದ್ದು 2023-24ನೇ ಸಾಲಿನ 10ನೇ ತರಗತಿಯ ಮಕ್ಕಳ ಪುನರ್ಬಲನ ವಿಶೇಷ ತರಗತಿಗಳು 20 ದಿನಗಳ ವಿಶೇಷ ಒಂದು ಕ್ರಿಯಾ ಯೋಜನೆ. ವಿಷಯ ಏನಿದೆ, ಇದು ಕನ್ನಡ ವಿಷಯ ಅನ್ನುವಂಥದ್ದು. ಅಂದ್ರೆ 15 ಮೇ 2024ರಿಂದ 5/6/2024ರವರೆಗೆ ಒಟ್ಟು 20 ದಿನಗಳವರೆಗೆ ಈ ಒಂದು ನಾವು ಕನ್ನಡ ವಿಷಯಕ್ಕೆ ಸಂಬಂಧಪಟ್ಟಿರುವಂತಹ ಪ್ರಥಮ ಭಾಷೆಗೆ ಸಂಬಂಧಪಟ್ಟಿರುವಂತಹ ಒಂದು 20 ದಿನಗಳ ವಿಶೇಷ ಕ್ರಿಯಾ ಯೋಜನೆ ಇದೆ. ಅಂದರೆ ಮಕ್ಕಳು ಅಂಕಗಳನ್ನು ಹೆಚ್ಚು ಗಳಿಸಲಿಕ್ಕೆ, ಅವರ ಒಂದು ಫಲಿತಾಂಶವನ್ನು ಉತ್ತಮಪಡಿಸಿಕೊಳ್ಳಲಿಕ್ಕೆ ಇದು ಮಾಡಿರುವಂತಹ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ಕ್ರಿಯಾ ಯೋಜನೆಯನ್ನ ಆಗಿದೆ ಅನ್ನುವಂಥದ್ದು. SSLC 2ನೇ ಅವಧಿಯ ಪರೀಕ್ಷೆಗಾಗಿ ವಿಶೇಷ ತರಗತಿಗಳಿಗಾಗಿ ಕನ್ನಡ ವಿಷಯದ ಒಂದು ಕ್ರಿಯಾ ಯೋಜನೆ 20 ದಿನಗಳಿಗಾಗಿ. ಇಲ್ಲಿ ಪ್ರತಿಯೊಂದು ದಿನಾಂಕಗಳನ್ನು ತೆಗೆದುಕೊಳ್ಳಲಾಗಿದೆ. ಮೊದಲನೇ ದಿನಾಂಕ 15ನೇ ತಾರೀಕು ಪದ್ಯಗಳ ಕಂಠಪಾಠ 1ರಿಂದ 4. ಇಲ್ಲಿ ನಿಗದಿಪಡಿಸಿದ ಅಂಕಗಳು, ಪಡೆಯುವ ಅಂಕಗಳು, ಶರ ಅನ್ನುವಂಥದ್ದು ದಿನಾಂಕ, ವಿಷಯಾಂಶಗಳನ್ನು ಕೂಡ ಇಲ್ಲಿ ಕೊಡಲಾಗಿದೆ. ಅದೇ 16ನೇ ತಾರೀಕು ಕೂಡ ಪದ್ಯಗಳ ಕಂಠಪಾಠ 5ರಿಂದ 8 ಅಂತ ನಿಗದಿತ ಅಂಕಗಳು. ಅಂದ್ರೆ ಈ ಪದ್ಯಗಳಿಗಾಗಿ ಕಂಠಪಾಠ ಮಾಡಿ ಆ ಪದ್ಯಗಳನ್ನು ಪಡೆಯುವುದಕ್ಕಾಗಿ ಒಟ್ಟು 4 ಅಂಕಗಳಿವೆ. ಪಡೆಯುವಂತ ಅಂಕಗಳು ಎಷ್ಟು? 4. ಅಂದ್ರೆ ಮೊದಲನೇ 15ನೇ ತಾರೀಕು 4, 16ನೇ ತಾರೀಕು 5ರಿಂದ 8 ಈ ಒಂದು ಪದ್ಯಗಳನ್ನ ಕಂಠಪಾಠ ಮಾಡಿದ್ದೆ ಆದ್ರೆ 4 ಅಂಕಗಳು. ಅಂದ್ರೆ 2 ದಿವಸ ಪದ್ಯಗಳ ಕಂಠಪಾಠಕ್ಕಾಗಿ ಮೀಸಲಿಟ್ಟಿರುವಂತದ್ದು. ಇನ್ನು 17ನೇ ತಾರೀಕು ಪತ್ರ ಲೇಖನದ ಬಗ್ಗೆ ಅಭ್ಯಾಸವನ್ನ ಮಾಡಿಸ್ತಕ್ಕಂಥದ್ದು. ಅದೇ ರೀತಿ 18 ಅಂದ್ರೆ ಒಂದೊಂದು ವಿಷಯಕ್ಕೆ 2 ದಿನ ಮತ್ತೆ ಪತ್ರ ಲೇಖನ. ಈ ಪತ್ರ ಲೇಖನ 5 ಅಂಕಗಳಿಗಾಗಿ ಕೇಳ್ತಾರ. ಪಡೆಯುವಂತಹ ಅಂಕಗಳು ಎಷ್ಟು? ಇಲ್ಲಿ 5 ಅನ್ನುವಂಥದ್ದು. ಮತ್ತೆ ರಜೆ ಇದೆ. ಬಹುಶಃ ರಜೆ ಇರ್ಲಿಕ್ಕಿಲ್ಲ ಅಂತ ಅನಿಸುತ್ತೆ. ರಜೆ ಇಲ್ಲದೆ ಇದ್ರೆ ಇಲ್ಲೂ ಕೂಡ ಮತ್ತೊಂದು ಅಂಶವನ್ನ ತೆಗೆದುಕೊಳ್ಬಹುದು. ಇನ್ನು 20/5/2024ರಂದು ಗದ್ಯ ಭಾಗ ಓದಿ ಅರ್ಥೈಸಿ ಉತ್ತರಿಸುವುದು 4 ಅಂಕಗಳು. ಗಳಿಸಬೇಕಾಗಿರ್ತಕ್ಕಂಥ ಅಂಕಗಳು ಕೂಡ 4. ಪ್ರಶ್ನೆಯಲ್ಲಿ ಪರೀಕ್ಷೆಯಲ್ಲಿ ಕೇಳುವಂತ ಅಂಕಗಳು 4, ನಾವು ಪಡೆಯಬಹುದಾದಂತ ಅಂಕಗಳು 4. ಇನ್ನು 21/5/2024 ಪ್ರಬಂಧ ರಚನೆ, 22/5/2024 ಪ್ರಬಂಧ ರಚನೆ. ಇಲ್ಲಿ ಕೂಡ 5 ಅಂಕಗಳಿವೆ. 5 ಅಂಕಗಳಿಗಾಗಿ ಇಲ್ಲಿ ಕನಿಷ್ಠ ನಾವು 4 ಅಂಕಗಳನ್ನಾದರೂ ಪಡಿಬಹುದು ಅನ್ನುವಂಥದ್ದು. ಇನ್ನು 23/5/2024ರಂದು ಗಾದೆ ಮಾತಿನ ವಿಸ್ತರಣೆ. ಅದೇ ರೀತಿ ಮತ್ತೆ 24/5/2024ರಂದು ಕೂಡ ಗಾದೆ ಮಾತಿನ ವಿಸ್ತರಣೆ. ಅಂದ್ರೆ 2 ದಿನಗಳವರೆಗೆ ಈ ಒಂದು ಗಾದೆ ಮಾತಿನ ವಿಸ್ತರಣೆಯ ಬಗ್ಗೆ ನಾವು ಬೋಧನೆಯನ್ನು ಮಾಡತಕ್ಕಂಥದ್ದು. ಇದಕ್ಕಾಗಿ ಮೀಸಲಿಟ್ಟಿರುವಂತಹ ಅಂಕಗಳು 3. ಪಡೆಯಬಹುದಾಗಿರ್ತಕ್ಕಂಥ ಅಂಕಗಳು ಎಷ್ಟು? 3 ಅನ್ನುವಂಥದ್ದು. ಇನ್ನು 25 ಮೇ 2024ರಂದು ಅಲಂಕಾರ, ಉಪಮಾಲಂಕಾರ. ಅದೇ ರೀತಿ ರವಿವಾರ ಸೂಟಿಯನ್ನು ತೆಗೆದುಕೊಂಡಿದ್ದಾರೆ. 27/5/2024ರಂದು ಅಲಂಕಾರ, ರೂಪಕ ಅಲಂಕಾರ. 28/5/2024 ಇಲ್ಲಿ ಈ 2 ಅಲಂಕಾರಗಳನ್ನು ಸಾಮಾನ್ಯವಾಗಿ ಬರ್ತಕ್ಕಂಥದ್ದು. ಒಂದು ಅಲಂಕಾರವನ್ನು ಪರೀಕ್ಷೆಯಲ್ಲಿ ಕೇಳ್ತಾರೆ. ಅದಕ್ಕೆ 3 ಅಂಕಗಳಿವೆ. ನಿರ್ದಿಷ್ಟಪಡಿಸಿರ್ತಕ್ಕಂಥ ಅಂಕಗಳು 3. ಪಡೆಯಬಹುದಾಗಿರ್ತಕ್ಕಂಥ ಅಂಕಗಳು ಎಷ್ಟು? ಇಲ್ಲಿ 3 ಅನ್ನುವಂಥದ್ದು. ಇನ್ನು 28ಕ್ಕೆ ಮೇ 28ರಂದು ಪ್ರಸ್ತಾರ ಅಂದ್ರೆ ಕಂದ ಪದ್ಯ ಮತ್ತು ಷಟ್ಪದಿ ಇವುಗಳ ಬಗ್ಗೆ ಬೋಧನೆಯನ್ನು ಮಾಡತಕ್ಕಂಥದ್ದು. ಮತ್ತು ಅದೇ ರೀತಿ 29/5/2024ರಂದು ಪ್ರಸ್ತಾರ ಹಾಕಿ ಗಣ ವಿಂಗಡಣೆ ಮಾಡಿ ವೃತ್ತಗಳು, ಕರ್ನಾಟಕ ವೃತ್ತಗಳು ಇವುಗಳನ್ನ 3 ಅಂಕಗಳನ್ನು ನಿಗದಿಪಡಿಸಲಾಗಿದೆ. ಇವೆರಡು ಅಂಶಗಳನ್ನ ನಾವು 2 ದಿನ ಕಲಿಸಿದ್ದೆ ಆದ್ರೆ 3 ಅಂಕಗಳು ನಿಗದಿಪಡಿಸಿರ್ತಕ್ಕಂಥದ್ದು. ಪಡೆಯಬಹುದಾಗಿರ್ತಕ್ಕಂಥ ಅಂಕಗಳು ಎಷ್ಟು? 3 ಅನ್ನುವಂಥದ್ದು. ಇನ್ನು 30/5/2024ರಂದು ಸಂದರ್ಭಗಳು ಗದ್ಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು. 31/5/2024 ಸಂದರ್ಭಗಳು ಪದ್ಯಕ್ಕೆ. ಒಂದು ದಿನ ಗದ್ಯಕ್ಕೆ ಸಂಬಂಧಪಟ್ಟಿರುವಂತಹ ಸಂದರ್ಭಗಳು, ಮತ್ತೊಂದು ದಿನ ಪದ್ಯಕ್ಕೆ ಸಂಬಂಧಪಟ್ಟಿರುವಂತಹ ಸಂದರ್ಭಗಳನ್ನು ನಾವು ಕಲಿಸಿದ್ದೆ ಆದರೆ ಆ ನಿಗದಿಪಡಿಸಿರ್ತಕ್ಕಂಥ ಅಂಕಗಳಂದ್ರೆ ಪರೀಕ್ಷೆಯಲ್ಲಿ ಕೇಳಬಹುದಾದಂತ ಗರಿಷ್ಠ ಅಂಕಗಳು 6 ಆದರೆ ಪಡೆಯಬಹುದಾಗಿರ್ತಕ್ಕಂಥ ಅಂಕಗಳು ಕೂಡ ಏನಾಗಿರ್ತವೆ? 6 ಆಗಿರ್ತವೆ. ಇನ್ನು 1/6/2024 ಜೂನ್ 1ನೇ ತಾರೀಕು 8 ಮತ್ತು 10 ಆಯ್ಕೆಗಳಲ್ಲಿ ಉತ್ತರಿಸುವಂಥದ್ದು ಗದ್ಯಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಇನ್ನು 3/6/2024ರಂದು ಕೂಡ ಪದ್ಯಗೆ ಸಂಬಂಧಪಟ್ಟಿರ್ತಕ್ಕಂಥ 8, 10 ವಾಕ್ಯಗಳಲ್ಲಿ ಉತ್ತರಿಸುವಂಥದ್ದು. ಇವೆರಡೂ ಅಂಶಗಳನ್ನು ಕಲಿಸಿದ್ದೆ ಆದರೆ ಅವು ನಿರ್ದಿಷ್ಟಪಡಿಸಿರ್ತಕ್ಕಂಥ ಅಂಕಗಳು 8, ಪಡೆಯಬಹುದಾಗಿರ್ತಕ್ಕಂಥ ಅಂಕಗಳು 4 ಅನ್ನುವಂಥದ್ದು. ಇನ್ನು 4ನೇ ತಾರೀಕು 4/6/2024ರಂದು ಲೇಖಕರ ಪರಿಚಯ ಇದೆ. ಮತ್ತು 5/6/2024ರಂದು ಕೂಡ ಈ ಒಂದು ಕವಿ ಪರಿಚಯ ಇದೆ. ಇದಕ್ಕಾಗಿ ಇರುವಂತಹ ಅಂಕಗಳು 6. ಪಡೆಯಬಹುದಾಗಿರ್ತಕ್ಕಂಥ ಅಂಕಗಳು ಎಷ್ಟು ಅಂದ್ರೆ ಇಲ್ಲಿ 6 ಅನ್ನುವಂಥದ್ದು. ಅದೇ ರೀತಿ 6/6 ಅಂದ್ರೆ ಇದು 5 ತಾರೀಕುವರೆಗೆ ಮುಕ್ತಾಯವಾಗಿರುತ್ತೆ. ಆದ್ರೆ ಇದಕ್ಕೆ ಒಬ್ರು ಶಿಕ್ಷಕರು ಈ ಒಂದು ಸುರ್ಪೂರು ಶಾಲೆಯಲ್ಲಿರ್ತಕ್ಕಂಥ ಶಿಕ್ಷಕರು ಈ ಒಂದು ಪರಿಹಾರ ಬೋಧನೆಗೆ ಸಂಬಂಧಪಟ್ಟಿರುವಂತೆ ಇದನ್ನ ರೆಡಿ ಮಾಡಿ ಕೊಟ್ಟಿದ್ದಾರೆ.
ಹಾಗಾಗಿ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸುತ್ತಾ, ಇದು ಪಠ್ಯಪೋಷಕ ಅಧ್ಯಯನಗಳ ಪ್ರಮುಖ ಪ್ರಶ್ನೆಗಳು 9 ಇದೆ. ಪಡೆಯಬಹುದಾಗಿರ್ತಕ್ಕಂಥ ಅಂಕಗಳು 8, ಒಟ್ಟು 56 ಅಂಕಗಳಿವೆ. ಪಡೆಯಬಹುದಾಗಿರ್ತಕ್ಕಂಥ ಅಂಕಗಳು ಎಷ್ಟು ಅಂದ್ರೆ 50 ಅಂಕಗಳನ್ನ ಇಲ್ಲಿ ಪಡೆಯಬಹುದು ಅಂತಕ್ಕಂಥ ಒಂದು ಕಕ್ಕೇರ ಶಾಲೆಯ ಶಿಕ್ಷಕರು ಈ ಒಂದು ಪರಿಹಾರ ಬೋಧನೆಗಾಗಿ ಅಂದ್ರೆ 20 ದಿನಗಳ ವಿಶೇಷ ಕ್ರಿಯಾ ಯೋಜನೆಯನ್ನ ಮಾಡಿರುವಂತದ್ದಿದೆ. ಪ್ರಥಮ ಭಾಷೆ ಕನ್ನಡ ವಿಷಯಕ್ಕೆ ಸಂಬಂಧಪಟ್ಟಿರುವಂಥದ್ದು. ಅವರಿಗೆ ಅಭಿನಂದನೆಗಳನ್ನ ಸಲ್ಲಿಸೋಣ. ನಮಗೆ ಈಗ ಮಾದರಿಗಳನ್ನ ನಮ್ಮ ವಿಷಯಗಳಿರಬಹುದು ಅಥವಾ ಇದನ್ನೇ ನಾವು ಮುಂದುವರಿಸಿಕೊಂಡು ಹೋಗ್ಬೋದು, ಈ ರೀತಿಯಾಗಿ ಮಾದರಿಯಾಗಿ ಮಾಡಬಹುದು ಅನ್ನುವಂಥ ಅಂಶವನ್ನು ಅವರು ತೋರಿಸಿಕೊಟ್ಟಿದ್ದಾರೆ ನಮಗೆ. ಹಾಗಾಗಿ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸುತ್ತಾ, ಈ ವಿಡಿಯೋ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳುತ್ತಾ, ಮತ್ತು ಸಬ್ಸ್ಕ್ರೈಬ್ ಮಾಡೋದರ ಮೂಲಕ ಅಲ್ಲಿರುವಂತಹ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿದ್ದಾದರೆ ನಾನು ಮಾಡಿರುವಂತ ಅಂದ್ರೆ ನೆಕ್ಸ್ಟ್ ನಾನು ಮಾಡ್ತಕ್ಕಂಥ ವಿಡಿಯೋ ಗಣಿತ ವಿಷಯಕ್ಕೆ ಸಂಬಂಧಪಟ್ಟಿರುವಂತೆ ಒಂದು ಕ್ರಿಯಾ ಯೋಜನೆಯನ್ನು ನಾನು ಮಾಡ್ತಾ ಇದ್ದೇನೆ. ಹಾಗಾಗಿ ಅಲ್ಲಿರುವಂತಹ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿದ್ದೆ ಆದರೆ ತಮಗೆ ನೋಟಿಫಿಕೇಶನ್ ಅನ್ನು ಬರುತ್ತೆ ಅಂತ ಹೇಳುತ್ತಾ, ಈ ವಿಡಿಯೋವನ್ನ ಕೊನೆವರೆಗೆ ತಾವು ನೋಡಿದ್ದಕ್ಕಾಗಿ ತಮ್ಮೆಲ್ಲರಿಗೂ ನನ್ನ ನಮಸ್ಕಾರಗಳು.